ಹೊಸಕೋಟೆ ನಗರದಲ್ಲಿ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನ ಹಾಗೂ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಮ್ಯಾರಥಾನ್ ಕಾರ್ಯಕ್ರಮ ನಡೆಯಿತು. ಕಾರ್ಗಿಲ್ ಯುದ್ಧದಲ್ಲಿ ಹೀಗೆ 25 ವರ್ಷಗಳ ಹಿಂದೆ ಭಾರತ ವಿಜಯದ ಪತಾಕೆಯನ್ನು ಹಾರಿಸಿತು. ಯುದ್ಧದಲ್ಲಿ ಭಾರತದ ಅನೇಕ ಯೋಧರು ವೀರ ಮರಣವನ್ನಪ್ಪಿ ಶತ್ರುಗಳಿಂದ ದೇಶವನ್ನು ರಕ್ಷಣೆ ಮಾಡಿದ್ದರು. ಇಂದಿಗೆ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮದ ಹಿನ್ನೆಲೆಯಲ್ಲಿ ಮ್ಯಾರಥಾನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ್ ಮಾತಾ ಕಿ ಜೈ ಎಂಬ ದೇಶಪ್ರೇಮದ ಘೋಷಣೆಗಳನ್ನು ಕೂಗುತ್ತಾ ವಿವೇಕಾನಂದ ಶಾಲೆಯಿಂದ ಮಿನಿ ವಿಧಾನಸೌಧದವರೆಗೂ ಮ್ಯಾರಥಾನ್ನಲ್ಲಿ ಹೆಜ್ಜೆ ಹಾಕಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಭಾರತೀಯ ಸೇನೆಯ ಕಮಾಂಡರ್ ರಮೇಶ್, ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕ ಆನಂದ್ ಮರಿಗೌಡ, ನಿವೃತ್ತ ಯೋಧರಾದ ರೇಣುಕಾ ಶ್ರೀರಾಮ್, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಸತೀಶ್, ತಾಲೂಕು ಅಧ್ಯಕ್ಷರಾದ ಅನಿಲ್, ನಂದಾರಾಮ್ ಸಿಂಗ್, ಯುವ ಬ್ರಿಗೇಡ್ನ ಸಾಗರ್, ಶರತ್, ಗಣೇಶ್, ಅಮಿತ್, ಅಂಜನಪ್ಪ, ಸೋದರಿ ನಿವೇದಿತಾ ಪ್ರತಿಷ್ಠಾನದ ಸವಿತಾ ಸರಸ್ವತಿ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಯೋಧರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಫೋಟೋ ಹಚ್ಚಿದ್ರೆ ಮೇಲೆ ಹೋಗ್ತೀನಿ.